ಕರ್ನಾಟಕ ಮತ್ತೆ ಜೈ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರೀಫಂಡ್ ಆಯ್ತಾ? ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರೇಶ್ ಮಹೇಂದ್ರನ್. ಇವತ್ತು ಬ್ಯಾಂಗ್ಳೂರ್ ಅಂಜನ್ ಥಿಯೇಟರ್ನಲ್ಲಿ ನಮ್ಮ ಬಾಲಕೃಷ್ಣ ಸರ್ ಅವರು ಆಕ್ಟ್ ಮಾಡಿರುವ ಅಖಂಡ 2 ಫಿಲಿಮ್ ರಿಲೀಸ್ ಅಂತ ಮಾರ್ನಿಂಗ್ 5:30ಗೆಲ್ಲ ಥಿಯೇಟ್ರ್ ಹತ್ರ ಬಂದೆ. ಬಟ್ ಬ್ಯಾಡ್ ನ್ಯೂಸ್ ಏನಂದರೆ ಫಿಲಿಮ್ ರಿಲೀಸ್ ಇವತ್ತಿಲ್ಲ ಅಂದ್ಬಿಟ್ರು. ಫಿಲಿಮ್ ರಿಲೀಸ್ ಕ್ಯಾನ್ಸಲ್ ಮಾಡಿದ್ದಾರೆ. ಟಿಕೆಟ್ಸ್ ಎಲ್ಲ ರೀಫಂಡ್ ಮಾಡ್ತಾಯಿದ್ರು. ಬಾಲಕೃಷ್ಣ ಸರ್ ಫ್ಯಾನ್ಸ್ ಎಲ್ಲ ಮನಸ್ಸಿಗೆ ತುಂಬ ನೋವಾಗಿದೆ, ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಬನ್ನಿ ಫ್ಯಾನ್ಸ್ನೆಲ್ಲ ಮಾತಾಡ್ಸೋಣ. ಫಿಲಿಮ್ ನೋಡದೆ ಎಷ್ಟು ಬೇಜಾರಾಗಿದ್ದಾರೆ ಅಂತ ಕೇಳೋಣ ಬನ್ನಿ. ಸರ್ ಬಾಲೆ ಬಾಬು ಎಲ್ರಿಗೂ ನಮಸ್ಕಾರ. ಮೀಡಿಯಾ ಮಿತ್ರರಿಗೂ ಫಸ್ಟು ಮತ್ತು ನಮ್ಮ ನಂದಮೂರಿ ಜೂನಿಯರ್ NTR ಹಾಗೂ ಬಾಲಕೃಷ್ಣ ಅಭಿಮಾನಿಗೆಲ್ಲ ತುಂಬ ತೊಂದರೆ ಕೊಡ್ತವ್ರೆ. ಯಾಕಂದರೆ ಲಾಸ್ಟ್ ಟೈಮ್ ಮಹೇಶ್ ಬಾಬುದು ಹಂಗೆ ಆಯಿತು. ದಯವಿಟ್ಟು ಯಾಕಂತ ಗೊತ್ತಾಗ್ತಿಲ್ಲ. ಇನ್ನೊಂದು ಏನಂದರೆ ರಾಮ್ ಅಚಂಟ ಗೋಪಿ ಅಚಂಟ ಅಂತ ಹೇಳ್ಬಿಟ್ಟು ಅವ್ರು 14 ರೀಲ್ಸ್ ಅವರಿಂದನೇ ತುಂಬ ತೊಂದರೆ ಆಗ್ತಿದೆ. ಫಿಲಮು ನಾವು ನಿನ್ನೆಯಿಂದ ಕಾದು ಮೊನ್ನೆ ರಾತ್ರಿ ಬಂದು ಟಿಕೆಟ್ ತೊಗೊಂಡ್ವಿ. ನಿನ್ನೆ ರಾತ್ರಿ ಟಿಕೆಟ್ ವಾಪಸ್ ಕೊಟ್ಟು ಮತ್ತೆ ಟಿಕೆಟ್ ತೊಗೊಂಡ್ವಿ. ನಮ್ಮ ಸೋದರಗಳು ಇಲ್ಲಿ ಗೋರಿಪಲ್ಲಿದವರು ಹೂವಿನರ 14ರಿಂದ ಒಂದು 15,000 ಮತ್ತು ಸಪ್ರೇಟಾಗಿ ಮತ್ತೆ 15,000 ಅಂದರೆ 30,000 ಚಿಲ್ಲರೆ ಹೂವಿನರ ಹಾಕವ್ರೆ. ಇದೆಲ್ಲ ಯಾರು ರೀಫಂಡ್ ಮಾಡ್ತಾರೆ? ಅಂದರೆ ರೀಫಂಡ್ಗಂತ ಅವ್ರು ಏನು ಕೇಳ್ತಿರೋದು? ನಮಗೆ ಶೋ ಹಾಕಿದ್ರೆ ಸಾಕು, ದುಡ್ಡಿದು ಪ್ರಶ್ನೆ ಇಲ್ಲ, ಶೋ ಹಾಕಿದ್ರೆ ಸಾಕು ಅಂತ ಕೇಳ್ತವ್ರೆ. ದಯವಿಟ್ಟು ಈ ಸಿನಿಮಾನ ಏನೋ ಒಂದು ಮಾಡಿ ಇದು ಮಾಡಬೇಕು. ಇನ್ನೊಂದು ಏನಂದರೆ ನಿಮಗೆ ಯೋಗ್ಯತೆ ಇಲ್ಲ ಅಂದರೆ ಬಿಟ್ಬಿಡಿ. ಡಿಸ್ಟ್ರಿಬ್ಯೂಟ್ರುಗಳು ಯಾರೇ ಆಗಲಿ ಬಿಟ್ಬಿಡಿ, ಆಯಿತಾ? ಇವರು ಕುಮಾರ್ ಅವರಂತೂ ತಲೆ ಕೆಡಿಸ್ಕೊಳ್ತಿಲ್ಲ. ಕರ್ನಾಟಕ ಡಿಸ್ಟ್ರಿಬ್ಯೂಟ್ರ್ ಕುಮಾರ್ ಅವರು ಡಿಸ್ಟ್ರಿಬ್ಯೂಟ್ರ್ ಅಂತೂ ತಲೆ ಕೆಡಿಸ್ಕೊಳ್ತಿಲ್ಲ. ನಮ್ಗೆ ಇಲ್ಲಿವರೆಗೂ ಈ ಥರ ಆಗಿಲ್ಲ. ಸ್ವಾಮಿ ಇದ್ದರು, ಸ್ವಾಮಿ ನಾಯ್ಡು ಇದ್ದರು, ಮತ್ತು ರೆಡ್ಡಿ ಇದ್ದರು. ಯಾವತ್ತೂ ನಮಗೆ ಯಾವ ಪ್ರಶ್ನೆನೂ ಆಗಿಲ್ಲ. ನಾವು ಸುಮಾರು 20ರಿಂದ 25 ವರ್ಷದಿಂದ ಬಾಲಯ್ಯ ಬಾಬು ಅವ್ರ ಸಿನಿಮಾ ಆಗಲಿ, ಜೂನಿಯರ್ NTR ಸಿನಿಮಾ ಆಗಲಿ, ಇಲ್ಲ ನಮ್ಮ ತಾರಕ ರತ್ನ ಯಾರೇ ಆಗಲಿ, ಸಿನಿಮಾಗೆ ನಾವು ಎಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಿದ್ದೀವಿ ಅಂದರೆ ನಾವು ಕೆಲಸ ಕಾರ್ಯಗಳು ಬಿಟ್ಕೊಂಡು ಬಂದು ನೋಡಿ, ಟೈಮ್ ನೋಡಿ. ನೀವು ಈಗ ಬೆಳಗ್ಗೆ 5 ಗಂಟೆ ಜಾವ ಈ ಟೈಮ್ಗೂ ನಾವು ಬಂದು ಕಾಯ್ತಿದ್ದೀವಿ ಅಂದರೆ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಪ್ರತಿಯೊಬ್ಬರು ಮೀಡಿಯಾ ಮಿತ್ರಗಳು ಯಾರೇ ಆಗಿರಲಿ, ಬನ್ನಿ ಆಯ್ತಾ? ಇವಾಗ ಏನು ಗೊತ್ತಾ, ಬಾಲಯ್ಯ ಬಾಬು ಅಂತ ಹೇಳಿ ಬಂದ ತಕ್ಷಣ ಯಾವುದೋ ಒಂದು ಶೋ ಹಾಕ್ಲೇಬೇಕು. ಯಾವ್ದು ಗೊತ್ತಾ, ಅದು ಬೇಡ, ಯಾವ್ದನ್ನಾಗ್ಲಿ ಫಿಲಮ್ ಯಾವ್ದನ್ನ ಇಲ್ಲ, ಯಾವ್ದನ್ನ ಒಂದು ಹಾಕ್ಬೇಕು. ಆಯ್ತಾ? ಫಿಲಮ್ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿಂದ ರಾತ್ರಿಯಿಂದ ಕಾಯ್ದು ಸುಲ್ತಾನ್ ಹಾಕಿ ಯಾವ್ದನ್ನ ಹಾಕ್ಲಿ, ಸಂಭ್ರಮ ಹಾಕಿ, ಯಾರು ವೀರಸಿಂಹ ಹಾಕಿ ಪರವಾಗಿಲ್ಲ, ನೋಡ್ಕೊಳ್ತೀವಿ. ಅಷ್ಟು ಕಷ್ಟ ಬಿಡ್ತೀವಿ ನಾವು. ನೀವು ಹೇಳ್ತಾ ಇದ್ರ ನೀವು ಕೆಲಸ ಕಾರ್ಯ ಅಂತಲ್ಲ, ನಾವು ಪೌರ ಕಾರ್ಮಿಕರು. ಆಯ್ತಾ? ನಾವೆಲ್ಲ ಕಸ ಎತ್ತೀವಿ, ಎಲ್ಲ ಮಾಡ್ತೀವಿ. ಆಯ್ತಾ? ನೀವು ಹೇಳ್ದಾಗ ಸಿಂಪಲ್ ಅಲ್ಲ, 1 ರೂಪಾಯಿಗೂ ಲೆಕ್ಕ ಇರ್ತದೆ, ಪಕ್ಕ ಬರಲ್ಲ. ಆಯ್ತಾ? ನಮ್ಗೆ ಬಂದಿದ್ದೀವಲ್ಲ, ನೈಟ್ ಬಂದಿದ್ದೀವಿ, ಸರ್ಟಿಫಿಕೇಟ್ ಆಗಿಲ್ಲ. 8 ಗಂಟೆ ಅಂದರೆ 8:30 9 ಗಂಟೆ ಆಯಿತು, 10 ಗಂಟೆ ಆಯಿತು. ಇವತ್ತು ಬಾಲಕೃಷ್ಣ ಫಿಲಮ್ ಯಾವುದೋ ಒಂದು ಶೋ ಓಡಬೇಕು, ಇವಾಗ ಓಡಬೇಕು. ಸಂಬರಸಿಂಹ ರೆಡ್ಡಿ ಆಗಲಿ, ನರಸಿಂಹ ರೆಡ್ಡಿ ಆಗಲಿ, ಯಾರನ್ನೇ ಆಗಲಿ ಲೆಜೆಂಡೇ ಹಾಕಿ, ಲೆಜೆಂಡೇ ಹಾಕ್ಬೇಕು. ಸರ್ ಯಾರು ಮ್ಯಾನೇಜರ? ಸರ್ ಇವಾಗ ಅಖಂಡ 2 ಇದಾಗಿಲ್ಲ. ಅದು 4 ವರ್ಷ ಪೋಸ್ಟ್ಪೋನ್ ಕೊಟ್ಟಿದ್ದಾರೆ. ನಾವೇನ್ ಮಾಡೋಣ? ರಿಲೀಸ್ ಪೋಸ್ಟ್ಪೋನ್ ಕೊಟ್ಟಿದ್ದಾರೆ ಅಷ್ಟೇ. ಕಾರಣ ನಮ್ಗೆ ಗೊತ್ತಿಲ್ಲ, ರಿಲೀಸ್ ಇಲ್ಲ ಅಷ್ಟೇ ನಮ್ಗೆ ಗೊತ್ತಿಲ್ಲ. ಇಲ್ಲಿ ನಾವು ವರ್ಲ್ಡ್ ವೈಡೇ ಇಲ್ಲ.
ಟಿಕೆಟ್ ಎಲ್ಲ ರೀಫಂಡ್ ಆಯ್ತಾನ? ಕೊಡ್ತಾ ಇದೆಯಲ್ಲ. నందమూరి బాలకృష్ణ ఫ్యాన్స్. మేము నందమూరి బాలకృష్ణ ఫ్యాన్స్. మేము బేజాన్ ఇష్టంతో ఫిలాంకి వస్తే ఈ సైమా సంస్థ వాళ్ళు 24 కోట్లు కట్టాలనేసి మద్రాస్ హైకోర్టులో కేసు వేస్తున్నారంట. చూస్తే రాత్రి చూస్తే రిలీజ్ అవుతుంది 6:30 షోకి అని చెప్పి, ఇప్పుడు చూస్తే మళ్ళీ ఫిలాం క్యాన్సిల్ చేస్తున్నారు. వీళ్ళేంటికి ఇట్లా చేస్తున్నారు అనేది తెలుతానులే. ఏం బాలకృష్ణ ఫిలాం ఏమన్నా ఇది చేసేదానికి చేస్తుంటారా? సైమా సంస్థ వాళ్ళు నా కొడుకులకి అంత జ్ఞానం లేదా? ఫిలమ్ రిలీజ్ చేసేటప్పుడు అన్ని పక్కల డిస్ట్రిబ్యూటర్లు దుడ్లు తీసుకొని ఉంటారు, దుడ్లు ఇవ్వాల. వీళ్ళేమో బాలకృష్ణ ఫిలమ్ ఏమో డమ్మీ చేసేకేమన్నా వీళ్ళందరూ తెలుగు ఇండస్ట్రీ వాళ్ళు ఏమన్నా బాలకృష్ణకి ఇచ్చేసినారా? ఈ నా కొడుకులు సైలు కలిపేసి అంతా బాలకృష్ణ డమ్మీ చేసేకి చేస్తుంటారా? అట్లా బోయపాటి సీన్ ఏం చేస్తాడు? అంత పెద్దగా చెప్పా 29 స్టేట్లు అంతా రిలీజ్ చేస్తామని చెప్పా బోయపాటి సీన్. ఆయనకి జ్ఞానం లేదా? మా బాలయ్య బాబుకి ఏమో తెలితే షూట్ చేసి పోరాతాడు నా కొడుకులందరినీ. కాదు వీళ్ళకేం మానం మర్యాద లేదా? పెద్ద స్టార్, సూపర్ స్టార్ నందమూరి బాలకృష్ణ అట్లా మహానుభావుందే ఈ తర బిహేవ్ చేస్తున్నా అభిమానులంతా ఏం చేస్తారు? ಎಲ್ಲರಿಗೂ ಜೈ ಬಾಲಯ್ಯ. ನಂದಮೂರಿ ಫ್ಯಾನ್ಸಿಂದ ನಾವು ಬೆಂಗಳೂರಿಂದ ಮಾತಾಡ್ತಾ ಇರೋದು ನಾಗೇಶ್ ಅಂತ. ಪಿಕ್ಚರು ಐತೆ ಅಂತ 15 ದಿವಸದಿಂದ ನಾವು ತುಂಬ ಹಠದಿಂದ ಇದ್ವಿ. ನೋಡಿದ್ರೆ ಈಗ ದಿಢೀರಾಗೆ ಫಿಲಿಮ್ ಇಲ್ಲ ಅಂತ ಹೇಳಿದ್ದಾರೆ. ರಾತ್ರಿನೂ ಇಲ್ಲೇ ಶೋ ಫಿಲಿಮ್ ಆಯ್ತು ಅಂದ್ಬಿಟ್ಟು ಎಲ್ಲ ಫ್ಯಾನ್ಸ್ ಎಲ್ಲ ವೆಯ್ಟಿಂಗಲ್ಲಿದ್ವಿ. ಇವಾಗ ಬೆಳಗ್ಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆನೂ ಹಾಕಿಲ್ಲ. ನೋಡಿ ಕಟೌಟ್ಗೆಲ್ಲ ಹೂವೆಲ್ಲ ಹಾಕ್ಸಿದ್ದೀವಿ, ಮತ್ತು ಥಿಯೇಟ್ರಿಗೆಲ್ಲ ಫುಲ್ ಶೃಂಗಾರ ಮಾಡಿದ್ದೀವಿ. ನಾವು ತಿರುಪತಿಗೆ ಹೋದರೆ ಹೆಂಗೆ ಗೋವಿಂದ ಗೋವಿಂದ ಅಂತೀವೋ ಹಂಗೆ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಯಾರೇ ಇದು ಮಾಡಿದ್ರೂ ಒಂದು ಪ್ರೋಗ್ರಾಮ್ ಮಾಡಿದ್ರು ಜೈ ಬಾಲಯ್ಯ ಅಂದೇ ಅಂತಾರೆ. ಅದರಿಂದ ನಮಗೆ ಸ್ವಲ್ಪ ಬೇಜಾರಾಗಿಬಿಟ್ಟೈತೆ ಫಿಲಿಮ್ ಇಲ್ಲ ಅಂತ. ಇದು 4ನೇ ಇಟ್ಟು ಬಾಲಯ್ಯದು ಅಖಂಡ ಬರಬೇಕಿತ್ತು. ಎಲ್ಲರಿಗೂ ಭರವಸೆ ಇದು ನಮಗೆ ತುಂಬ ಬೇಜಾರಾಗಿಬಿಟ್ಟೈತೆ, ಮಾತಾಡೋಕ್ಕೂ ಬೇಜಾರಾಗ್ತಾಯಿದೆ. ಆದರೂ ಪರವಾಗಿಲ್ಲ, ಯಾವಾಗ ಬರುತ್ತೋ ಬರಲಿ, ಫಿಲಿಮ್ ನೋಡ್ತೀವಿ. ಆದರೆ ನಮ್ಗೆ ಫ್ಯಾನ್ಸ್ಗೆ ಬೇಜಾರಾಗೈತೆ. ಅದರಿಂದ ಇದೇ ಫಸ್ಟ್ ಆಗಿರೋದು. ಎಲ್ಲ ಲೇಡೀಸ್ ಎಲ್ಲ ಬಂದಿದ್ದಾರೆ, ಮಕ್ಕಳೆಲ್ಲ ಬಂದಿದ್ದಾರೆ, ನೈಟೆಲ್ಲ ವಾಪಸ್ ಹೋಗಿದ್ದಾರೆ. ದಯವಿಟ್ಟು ಇದಕ್ಕೊಂದು ಪರಿಹಾರ ಮಾಡಿ ಏನಾದರೂ ಕೋರ್ಟಿಂದ ತೀರ್ಮಾನ ಕೊಟ್ಟು ಆ ಈಶ್ವರ್ ಅನ್ನೋರು ಇದ್ದರೆ ದೇವರು ಅಖಂಡ ತಾಂಡವ ಆಡಿಸಿರೋ ಬಾಲಕೃಷ್ಣ ಅವರ ಫಿಲಿಮು ಬರಬೇಕಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಜೈ ಬಾಲಯ್ಯ, జై ఎన్టీఆర్, జోహార్ బాలయ్య. చాలా మాకు బేజారైంది. చాలా బేజారైంది. ఇట్లా అయింటే మా అన్నది ఇదే ನಮ್ಮ ಅಣ್ಣಂದು ಇದೇ ಫಸ್ಟ್ ಈ ಥರ ಆಗಿರೋದು. ನಾವು ಚಿಕ್ಕ ಮಕ್ಕಳಿಂದ ನೋಡ್ತಾ ಇದ್ದೀವಿ, ಇದೇ ಫಸ್ಟ್ ಆಗಿರೋದು. ನಮ್ಗೆ ಆಗ್ದಿಲ್ಲ ಅಂದರೂ ಪರವಾಗಿಲ್ಲ, ಯಾರ್ದೋ ಕೈವಾಡ ಇದೆ ಅದಕ್ಕೆ ಮಾಡಿಸಿರೋದು. ಇದನ್ನೇ ಮಾಡಿಸಿರೋದು, ಎಲ್ಲರೂ ಮಾಡಿಸಿರೋ ರಾಜಕೀಯ ನಾಯಕರೇ ಮಾಡಿಸಿರೋದು ಇದನ್ನೆಲ್ಲ. ನಿಮ್ಗೆ ಯಾರ್ದು ಇಲ್ಲ, ದುಡ್ಡು ಪಕ್ಷ ಏನಿಲ್ಲ, ದುಡ್ಡದು ಏನಿಲ್ಲ, ರಾಜಕೀಯ ವ್ಯಕ್ತಿಗಳೇ ಇದನ್ನ ಮಾಡಿರೋದೆಲ್ಲ. ಇದೆಲ್ಲ ಯಾಕಂದ್ರೆ 66 ವರ್ಷ ಆಗ್ತಾ ಇದೆ ಬಾಲಯ್ಯಗೆ, ಇನ್ನ ಸಿಂಹ ಗರ್ಜಿಸ್ತಾ ಇದೆ, ಅದಕ್ಕೆ ಮಾಡಿಸ್ಬೇಕನ್ಬಿಟ್ಟು ಈ ತರ ಮಾಡ್ತಾ ಇರೋದು. ಇನ್ನು ಯಾರು ಇಲ್ಲ, ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನ 200 ಕೋಟಿ 300 ಕೋಟಿ ದುಡ್ಡು ಬರ್ತಾ ಇಲ್ಲ ಅವ್ರಿಗೆ. ಬಾಲಕೃಷ್ಣನ್ ಯಾರು ಏನ್ ಮಾಡಕ್ಕಾಗಲ್ಲ, ಅವ್ರ ಕೂದ್ಲು ಕಿತ್ಕೊಳಕ್ಕಾಗಲ್ಲ ಅವ್ರ ಕೈಯಿಂದ. ಸರ್ ನಮಸ್ಕಾರ. 2021 ಅಖಂಡ ಯಾವ ರೀತಿ ಹಿಟ್ಟಾಯ್ತು ಅಂತ ಎಲ್ಲರಿಗೂ ಪ್ರಪಂಚಕ್ಕೆ ಗೊತ್ತು. ಆ ರೀತಿ ಈಗ 1ರಿಂದ 10 ಪಟ್ಟು ಹೆಂಗೆ ಹಿಟ್ಟಾಗುತ್ತಂತ ಜನಕ್ಕೆ ಗೊತ್ತಾಗಿದೆ. ಎಷ್ಟು ದಿನ ಎಷ್ಟು ವರ್ಷ ಆದರೂ ಈ ದಿನಕ್ಕೋಸ್ಕರ ಎಷ್ಟೋ ತುಂಬ ಜನ ಕಾಯ್ಕೊಂಡಿದ್ರು. ಡಿಸೆಂಬರ್ 5 ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿದ್ದು ಈ ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ಏನೋ ಮಾಡಬೇಕಂತ ಬಂದಿರೋ ಬಾಲಯ್ಯಗೋಸ್ಕರ ಇವತ್ತು ಈ ರಾತ್ರಿಯಿಂದ 1 ದಿನ ಹಿಂದೆ ನಿನ್ನೆಯಿಂದ ಇವತ್ತು ಹೆಂಗಾಗಿದೆ ಅಂದರೆ ಎಲ್ಲರೂ ಎಷ್ಟೋ ಜನ ಎಷ್ಟೆಷ್ಟೋ ಖರ್ಚು ಮಾಡಿಕೊಂಡು ಎಲ್ಲೆಲ್ಲೆಲ್ಲೋ ಬಂದಿದ್ದಾರೆ, ತುಂಬ ದೂರದಿಂದ ಬಂದಿದ್ದಾರೆ. ಅವ್ರಿಗೋಸ್ಕರ ಇವತ್ತೊಂದು ದಿನ ತುಂಬ ಡಿಸಪಾಯಿಂಟ್ ಆಗಿದೆ. ಯಾಕಂದರೆ ಒಂದು ಸಿನಿಮಾ 3 ಗಂಟೆ ನೋಡಿದ್ರೆ ಏನೋ ಒಂದು ಮೆಸೇಜ್ ಸಿಗುತ್ತೆ, ಇಲ್ಲ ಏನೋ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ, ಒಂದು ಮನಃಶಾಂತಿ ಸಿಗುತ್ತೆ ಅಂತ ಬರ್ತಾರೆ. ಆ ಒಂದು ಮನಃಶಾಂತಿ ಎಲ್ಲರೂ ಇದೇನೋ ಯಾವುದೋ ಒಂದು ಕಾರಣದಿಂದ ತುಂಬ ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ಇದರಿಂದ ತುಂಬ ಡಿಸಪಾಯಿಂಟ್ ಆಗಿದೆ ತುಂಬ ಜನಕ್ಕೆ. ಅದು ಯಾಕಂತ ಗೊತ್ತಿಲ್ಲ. ದಯವಿಟ್ಟು ಇದು ಒಂದೇ ಈ ಒಂದು ಕಾರಣ ಏನಕ್ಕೆ ನಿಂತಿದೆ ಅಂತ ಒಂದು ಕಾರಣದಿಂದ ಎಲ್ಲರಿಗೂ, ಎಲ್ಲ ಡಿಸ್ಟ್ರಿಬ್ಯೂಟರು, ಕನ್ನಡ, ತೆಲುಗು, ತಮಿಳು ಎಲ್ಲ ಯಾವ ಭಾಷೆದ ಎಲ್ಲ ಡಿಸ್ಟ್ರಿಬ್ಯೂಟರು ಎಲ್ಲರೂ ಸೇರಿ ಇದು ಏನು ರೀಸನ್ ಇದೆ, ಈ ಒಂದು ಸಿನಿಮಾ ಈ ರೀತಿ ಆಗಿದೆ ಅಂದರೆ ನೆಕ್ಸ್ಟ್ ಸಿನಿಮಾ ಆಗ್ಬೋದು, ನೆಕ್ಸ್ಟ್ 26 ಬರುತ್ತೆ, 27 ಬರುತ್ತೆ, 28 ಎಲ್ಲ ಬರುತ್ತೆ. ಯಾಕೆ ಒಂದೊಂದು ವರ್ಷ ಈ ಅಭಿಮಾನಿಗಳು ಎಷ್ಟೋ ಕಾಯ್ಕೊಂಡಿರ್ತಾರೆ. ಒಂದು ಸಿನಿಮಾಗೋಸ್ಕರ ಎಷ್ಟು ಅಭಿಮಾನಿಗಳು ಎಷ್ಟು ದಿನದಿಂದ ಕಾಯ್ಕೊಂಡಿರ್ತಾರೆ. ಅವ್ರಿಗೊಂದೇ ಒಂದು ನ್ಯಾಯ ಕೊಡಿಸಿ ಸರ್. ಈ ರೀತಿ ಯಾವುದೂ ಆಗಬಾರ್ದು ಸರ್, ದಯವಿಟ್ಟು ಹೇಳ್ತಾ ಇದ್ದೀನಿ. ಈ ರೀತಿ ಒಂದು ಶೋ ಕ್ಯಾನ್ಸಲ್ ಆಗಿದ್ದಕ್ಕೆ ಎಷ್ಟು ನಷ್ಟ ಆಗಿದೆ. ಒಬ್ಬ ಅಭಿಮಾನಿ ಎಷ್ಟು ಕಷ್ಟ ಮಾಡ್ಕೊಂಡು ಏನೋ ಮಾಡ್ಕೊಡ್ತಾರೆ, ಅವ್ನಿಗೆ ಎಷ್ಟು ಲಾಸ್ ಆಗುತ್ತಾ, ಒಂದು ನೆಮ್ಮದಿ ಸಿಗಲ್ಲ ಅಂದರೆ
ಹಾಂ ಕರೆಕ್ಟ್ ತಾನೇ ಇದೆಲ್ಲ ಹೇಳ್ತಾರೆ ಏನಪ್ಪ ಕರೆಕ್ಟ್ ಇದು ಯಾಕೆ ಈ ರೀತಿ ಮಾಡಿದ್ರೆ ಇಷ್ಟೊತ್ತು ಅಷ್ಟು ಹೇಗೆ ನಾವು ಪ್ರೀಮಿಯರ್ ಶೋಗೆ ಹೇಗೆ ಕಾಯ್ಕೊಂಡಿದ್ವಿ ಹೇಳಿ ಯಾಕೆ ಕಾಯ್ಕೊಂಡಿದ್ವಿ ಪ್ರೀಮಿಯರ್ ಶೋಗೆ ನಮಗೋಸ್ಕರ ನಮ್ಮ ಆಂಧ್ರಕ್ಕೋಸ್ಕರ ಪ್ರೀಮಿಯರ್ ಶೋ ಅಂದರೆ ಅಷ್ಟೊಂದು ಇಷ್ಟ ನಮಗೆ ಆವತ್ತು ಫಸ್ಟ್ ದಿನ ಫಸ್ಟ್ ಶೋ ನೋಡ್ಬೇಕಂತ ಅಷ್ಟೇ ಆಸೆ ಯಾಕೆ ಕ್ಯಾನ್ಸಲ್ ಆಯಿತು ದಯವಿಟ್ಟು ಹೇಳಿ ಇಷ್ಟು ಜನ ತುಂಬ ಡಿಸಪಾಯಿಂಟ್ ಹೋಗ್ತಾರೆ ಬೇಜಾರಾಗಿದೆ ದಯವಿಟ್ಟು ನಮಗೆ ಇದು ಒಂದು ನ್ಯಾಯ ಹೇಳಿ ಸರ್ ಪ್ಲೀಸ್ ಸಾರಿ ಹೇಳ್ಬೇಕಾಗಿತ್ತು ಇದು ಹೇಳಿ ಮೇಡಮ್ ನಿನ್ನೆನೇ ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ನೀವು ಈ ಥರ ಮಾಡೋದು ತುಂಬ ಬೇಜಾರಾಗಿದೆ ಎಲ್ಲರಿಗೂ ನೀವು ಮಾತಾಡ ಬೇಜಾರಾಗ್ತಾ ಇದೆ ನಮಗೆ ಅಲವು ಬರುತ್ತೆ ಕೇಳಿ ಹೇಳೋದಕ್ಕೆ ಸರ್ ಒಂದೇ ಒಂದು ನಿಮಿಷ ನೋಡಿ ಸರ್ ನಾವು ಸರ್ ಇನ್ನೊಂದೇನಂದ್ರೆ ಲೆಜೆಂಡೇ ಯಾವುದೋ ಒಂದು ಹಾಕ್ಲಿ ನಾವು ಕೊಡ್ತೀವಿ ಲೆಜೆಂಡ್ ಯಾವುದೋ ಒಂದು ಹಾಕ್ಲಿ ನಮ್ಗೆ ಒಟ್ಟಲ್ಲಿ ಇವಾಗ ಹಾಕ್ಬೇಕು ಲೆಜೆಂಡ್ ಅಷ್ಟೇ ಮಾತಾಡ್ದೆ ఒక్క సెకండ్ ఉండు చెప్పేదినా ఒక్క సెకండ్ ಇನ್ನೊಂದೇನಂದ್ರೆ 100 ರೂಪಾಯಿ ಟಿಕೆಟ್ಗೆ 400 ರೂಪಾಯಿ ಕೊಟ್ಟಿದ್ದೀವಿ ಆಯ್ತಾ 500 ರೂಪಾಯಿ ಕೊಟ್ಟಿದ್ದೀವಿ 600 ರೂಪಾಯಿ ನಮ್ಗೇನ್ ಬಂದಿದೆ ಬಂದು ಹೇಳಿ ನೀವೇ ಹೇಳಿ ದಯವಿಟ್ಟು ಮೀಡಿಯಾ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ ದಯವಿಟ್ಟು ಬಾಲಯ್ಯ ಬಾಬು ಅಟ್ಲೀಸ್ಟ್ ನಮ್ಗೆ ಲೆಜೆಂಡ್ ಇಲ್ಲ ಯಾವ್ದಾದ್ರು ಒಂದು ಹಾಕ್ಲಿ ಇಲ್ಲ ಡಾಕು ಆದ್ರೂ ಹಾಕ್ಲಿ ನಮ್ಮನ್ನ ಡಾಕುನೇ ನೋಡ್ಬೇಕು ಇಲ್ಲ ನಾವು ಇಲ್ಲಿ ಯಾವ್ದು ಹಾಕಿಲ್ಲ ಅಂದ್ರೆ ನಾವೇ ಡಾಕು ಹಾಕ್ತಿವಿ ಇಲ್ಲಿ ಜೀವಾಗ ನಾವೇ ಡಾಕು ಹಾಕ್ತಿವಿ ನಾವೊಂದು ಡಾಕು ಮಹಾರಾಜ ಅಷ್ಟೇ ಹಾಕ್ಲೇಬೇಕು ನಮ್ಗೆ ಅಷ್ಟೇ ಅಖಂಡ ಆದ್ರೂ ಹಾಕ್ಲೇಬೇಕು ಕರ್ನಾಟಕ ಮತ್ತೆ ಜೈ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಷ್ಟೇ